ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ಜೀವನದೊಳಗೆ ಏನೋ ಅಸಾಮಾನ್ಯ ಶಕ್ತಿ ಮೊಳಗುತ್ತಿದೆ. ಅದೇ ಒಂದು ರಹಸ್ಯ ಶಕ್ತಿ ಇದುವರೆಗೆ ನಿಮ್ಮ ಒಳಮನಸ್ಸಿನ ಅಂಧಕಾರದೊಳಗೆ ಗೂಡಿತ್ತು. ಇಂದಿನಿಂದ ಅದು ಹೊರಗೆ ಬರುತ್ತದೆ. ಮರೆಮಾಡಲು ಸಾಧ್ಯವಿಲ್ಲ. ನಿಮ್ಮ ಅಸ್ಥಿಪಂಜರದಲ್ಲೇ ಕಂಪನವಾಗಿರುವ ಆ ರಹಸ್ಯ ಈಗ ವಿಶ್ವದ ಮುಂದೆ ಬೆಳಕಾಗಲಿದೆ. ನೀವು ಅನುಭವಿಸುತ್ತಿರುವ ಆ ವಿಚಿತ್ರ ತೀವ್ರತೆ ಏಕೆಂದರೆ ಈ ಸಮಯದಲ್ಲಿ ಗುರುಗ್ರಹವು ನಿಮ್ಮ ಜೀವನದ ಆಳವಾದ ಶಕ್ತಿಸ್ಥಾನವನ್ನು ಸ್ಪರ್ಶಿಸುತ್ತಿದೆ. ಸೂರ್ಯನ ಬೆಳಕನ್ನು ತಗ್ಗಿಸಿ ಒಳಗಿನ ಸತ್ಯವನ್ನು ಬಿಚ್ಚಿಡುತ್ತಿದೆ. ಕಳೆದ ಕೆಲವು ವಾರಗಳಿಂದ ನಿಮ್ಮ ಕನಸುಗಳು ವಿಚಿತ್ರವಾಗಿವೆ. ಬಿಟ್ಟುಕೊಡಲಾಗದ ಸ್ಮೃತಿಗಳು ತಲೆದೋರುತ್ತಿವೆ. ಇದು ಯಾದೃಚ್ಛೆಯಲ್ಲ. ಇದು ನಿಮ್ಮ ಕರ್ತೃತ್ವದ ಹಿಂದಿನ ಪಾಪ, ಹಳೆಯ ಕರ್ಮದ ನಾದ. ವೃಶ್ಚಿಕರೇ, ನೀವು ಬಲಿಷ್ಠರು, ಕಠಿಣ ಮನಸ್ಸಿನವರು. ಆದರೆ ಇತ್ತೀಚಿಗಿನ ರಾತ್ರಿ ಸಮಯಗಳಲ್ಲಿ ಕಾಣುವ ಆ ಅಸ್ಪಷ್ಟ ಭಯಗಳು, ಆಯಾಸವಾದ ಹೃದಯದ ಕಂಪನ, ಅದು ನಿಜವಾದ ಆತ್ಮದ ಉದ್ಗಾರ. ನಿಮ್ಮ ಆತ್ಮ ಇನ್ನೂ ನಿಗ್ರಹಿಸಲು ಯತ್ನಿಸುತ್ತಿರುವುದಿಲ್ಲ. ಅದು ಬಿಡುಗಡೆ ಬೇಕೆಂದಿದೆ. ಈ ಕ್ಷಣದಲ್ಲಿ ರಹಸ್ಯವು ಸಿಡಿಯುತ್ತಿದೆ ಮತ್ತು ಅದು ನಿಮಗೆ ಆರಂಭದಲ್ಲಿ ಹೆದರಿಕೆ ಉಂಟುಮಾಡಬಹುದು. ಈ ಸಮಯದಲ್ಲಿ ಶನಿ ನಿಮ್ಮ ಭಾಗ್ಯಸ್ಥಾನದಿಂದ ದೃಷ್ಟಿಪಾತ ಮಾಡುತ್ತಿದ್ದಾನೆ. ಅದು ನಿಮ್ಮ ಕ್ರಮ, ಶಿಸ್ತು ಹಾಗೂ ಹಳೆಯ ಹೊಣೆಗಾರಿಕೆಗಳನ್ನು ನೆನಪಿಸುತ್ತಿದೆ. ಯಾರೋ ನಿಮಗೆ ವಂಚನೆ ಮಾಡಿದಂತೂ ನಿಮ್ಮ ಹಿಂದಿನ ಸತ್ಯವನ್ನು ತಿಳಿಯದವರಂತೆ ಕಾಣಿಸಿದವರ ಸಮಯ ಈಗ ಮುಗಿಯುತ್ತಿದೆ. ಶನಿಯ ದೃಷ್ಟಿ ಸತ್ಯವನ್ನು ಬಿಚ್ಚಿಡುವ ಹಾದಿಯಾಗಿದೆ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಹೃದಯದೊಳಗಿನ ಒಂದು ಅಜ್ಞಾತ ಭಾವನೆ ಅತ್ಯಂತ ಬಲವಾಗಿ ಹೊರಹೊಮ್ಮುತ್ತದೆ. ಯಾರೋ ಹಳೆಯ ವ್ಯಕ್ತಿ ಮತ್ತೆ ಸಂಪರ್ಕಕ್ಕಾಗಬಹುದು, ಅಥವಾ ಕುಳಿತುಕೊಂಡರೂ ಮನಸ್ಸು ಶಾಂತವಾಗದ ಭಾವನೆ ನಿಮಗೆ ಕಾಡಬಹುದು. ಅದೇ ಗುರುನ ಚಲನೆಯ ಪರಿಣಾಮ. ಆತ್ಮ ಯಶಸ್ಸಿಗೆ ಎದ್ದಾವು ಮಾಡುವ ಹಂತ. ವಿಷಾದ, ಅಂತರಾಳದ ನೋವು ಮತ್ತು ನಿಮ್ಮೊಳಗೆ ತುಂಬಿದ ಆತ್ಮಬಲದ ನಡುವೆ ಒಂದು ಪ್ರಬಲ ಅಲೆ ಬೆಳೆಯುತ್ತಿದೆ. ನೀವು ಬಹುವರ್ಷಗಳಿಂದ ಮರೆಮಾಡಿದ ರಹಸ್ಯ. ಯಾವುದೋ ಒಂದು ಸಂಬಂಧದ, ಯಾವುದೋ ಒಂದು ಶ್ರದ್ಧೆಯ ಅಥವಾ ವಿಫಲತೆಗೆ ಸೇರಿದ ಭಯದ. ಅದು ಮತ್ತೆ ಮೇಲಿಕ್ಕು ಬರುತ್ತಿದೆ. ಯೂನಿವರ್ಸ್ ಅದನ್ನು ಎದುರಿಸಲು ಒತ್ತಾಯಿಸುತ್ತಿದೆ. ಇನ್ನೂ ಅಡಗಿಸಲು ಪ್ರಯತ್ನ ಮಾಡಿದರೆ ಅದು ನಿಮಗೆ ಒಳಮನಸ್ಸಿನ ತೀವ್ರ ಬಿರುಕು ತರುತ್ತದೆ. ವೃಶ್ಚಿಕ, ನೀವೇ ಆಕಾಶದ ಅತಿ ಆಳದ ಚಿಹ್ನೆ. ನಿಮ್ಮ ಭಾವನೆಗಳು 10 ಪಾಳು ಹೆಚ್ಚು ತೀವ್ರವಾಗುತ್ತವೆ. ಯಾಕೆಂದರೆ ನೀವು ಅಸಾಮಾನ್ಯ ಸ್ವಭಾವದವರು. ಆದರೆ ಈ ಬಾರಿ ಗ್ರಹಶಕ್ತಿಗಳು ನಿಮಗೆ ಹೇಳುತ್ತಿದ್ದವು, ನೀವು ಏನನ್ನು ಮರೆಮಾಡಿದ್ದೀರೋ ಅದನ್ನು ಬಿಟ್ಟುಬಿಡಿ. ಈಗ ಅದು ಹೊರಗೆ ಬರುವಂತೆ ಆತ್ಮ ಎದುರಿಸುತ್ತಿದೆ. ಈ ಸಮಯದಲ್ಲಿ ರಾಹು ತಮ್ಮ ಮನಸ್ಸನ್ನು ಮೋಹಗೊಳಿಸುತ್ತಿದ್ದಾನೆ. ಅನೇಕ ಕನಸುಗಳು, ಚಿಂತೆಗಳು, ವಿಚಿತ್ರ ಪ್ರೇರಣೆಗಳು ನಿಮಗೆ ಎದುರಾಗುತ್ತಿವೆ. ಕೆಲವೊಮ್ಮೆ ಇದರಿಂದ ನೀವು ಗಿಮ್ಮತ್ತು ಅನುಭವಿಸಬಹುದು. ಆದರೆ ಇದು ಆತ್ಮದ ಪ್ರಯೋಗ. ರಾಹು ನಿಮಗೆ ಪರೀಕ್ಷೆ ಮಾಡುತ್ತಿರುವನು. ನೀವು ಸತ್ಯವೇ ಅಥವಾ ಭ್ರಮೆಯೇ? ಕೇತು ನಿಮ್ಮ ಪಾತಾಳ ಭಾವನೆಯ ಮನೆಗೆ ನಡೆದುಕೊಂಡು ಹೋಗಿದ್ದಾನೆ. ಹಳೆಯ ಸಂಪರ್ಕಗಳು ಕರಗುತ್ತಿವೆ. ಕೆಲವು ಸಂಬಂಧಗಳು ಅಂತ್ಯವಾಗಬಹುದು, ಕೆಲವು ಹೊಸವು ಬೆಳೆಯಬಹುದು. ವಾಸ್ತವದಲ್ಲಿ ಇದು ನಿಮ್ಮ ಆತ್ಮಶುದ್ಧೀಕರಣದ ಹಂತ. ಕಣ್ಣೀರು ಬರಬಹುದು, ಆದರೆ ಅದೇ ಚಿಕಿತ್ಸೆ. ವೃಶ್ಚಿಕರೇ, ನಿಮ್ಮ ಕೆಲಸದ ಸ್ಥಳದಲ್ಲ ಅಥವಾ ವ್ಯಾಪಾರದಲ್ಲಿ ಕಳೆದ ಕೆಲವು ದಿನಗಳು ಅಸ್ಪಷ್ಟವಾಗಿದ್ದರೆ ಅದಕ್ಕೆ ಕಾರಣ ಈ ಗ್ರಹ ಬದಲಾವಣೆಗಳು. ಈಗ ನಿಧಾನವಾಗಿ ಜುಪಿಟರ್ ನಿಮ್ಮ ಪರವಾಗಿ ವರದಾನ ನೀಡಲಾರಂಭಿಸುತ್ತಾನೆ. ಹಣದ ಒತ್ತಡ ಕಡಿಮೆಯಾಗುತ್ತದೆ. ಆದರೆ ಅದರ ಮೊದಲು ಒಂದು ಸತ್ಯ ಬಹಿರಂಗಗೊಳ್ಳುತ್ತದೆ. ಯಾವುದೋ ಸಹೋದ್ಯೋಗಿಯ ನಿಜವಾದ ಉದ್ದೇಶ ಅಥವಾ ಆಂತರಿಕ ರಾಜಕೀಯ ನೀವು ನೋಡುತ್ತಿದ್ದೀರಿ. ಅಲ್ಲಿ ನಿಮ್ಮ ಬುದ್ಧಿವಂತಿಕೆ ತೋರಬೇಕಾಗುತ್ತದೆ. ನೀವು ಯಾವ ವಿಷಯವನ್ನು ಹೃದಯದೊಳಗೆ ಮರೆಮಾಡಿದರೂ ವಿಧಿ ಅದನ್ನು ತೆರೆದು ಹಾಕುತ್ತದೆ. ಇದೇ ಕರ್ಮ ಬಿಚ್ಚುವೆಯ ಸಮಯ. ಯಾರೋ ಹಳೆಯ ರಹಸ್ಯ ಪತ್ರ, ಹಳೆಯ ಮಾತು ಅಥವಾ ಯಾರಾದರೂ ಹೇಳದ ಭಾವನೆ, ಅಚಾನಕ್ ಅದನ್ನು ಅರಿಯುವಿರಿ. ನೀವು ಆ ಸಮಯದಲ್ಲಿ ಕಣ್ಣಲ್ಲಿ ಕಣ್ಣೀರು ಕಂಡರೂ ನಂಬಿ. ಅದು ಬಿಡುಗಡೆ. ಮುಂದಿನ ಹಂತದಲ್ಲಿ ನಿಮ್ಮ ಆರೋಗ್ಯವು ತಿರುವು ಪಡೆಯಬಹುದು. ದೇಹದಲ್ಲಿನ ಸಂಗ್ರಹಿತ ಒತ್ತಡ, ಆಂತರಿಕ ವಿಷ, ಹಳೆಯ ಹುರುಪು, ಇದು ಹೊರಬೀಳುತ್ತದೆ. ಪ್ರಕೃತಿ ನಿಮ್ಮ ದೇಹವನ್ನು ಹೊಸ ರೀತಿಯಲ್ಲಿ ಶುದ್ಧಗೊಳಿಸುತ್ತಿದೆ. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ ಮೌನ ಸಮಯ ಹೊಂದಿ. ಈ ಗ್ರಹದ ಶಕ್ತಿ ನಿಮಗೆ ಹೊಸ ಪ್ರಾಣಶಕ್ತಿ ನೀಡುತ್ತದೆ. ಅಂತರ್ಜ್ಞಾನ ಹೆಚ್ಚಿದೆ. ನಿಮಗೆ ಈ ಸಮಯದಲ್ಲಿ ಅನನ್ಯ ಕನಸು ಕಾಣಬಹುದು. ಯಾವುದೋ ದೇವತೆ ನಿಮಗೆ ಸಂದೇಶ ಕೊಡಬಹುದು, ಅಥವಾ ಯಾವುದೋ ಅಚ್ಚರಿಯ ನಾದ ಕಿವಿಗೆ ಬಂದು ಹೋಗಬಹುದು. ಅದರ ಅರ್ಥ ಹುಡುಕಲು ಪ್ರಯತ್ನಿಸಬೇಡಿ.
ಅದು ಗುರುಳ ಸಂಗತಿಗೆ ಸಂಬಂಧಿಸಿದಷ್ಟು ಆಳವಾದ ಸಂದೇಶ. ಅದು ವಿಜಯದ ಸೂಚನೆ. ವೃಶ್ಚಿಕರೇ, ಈಗ ನಿಮ್ಮೊಳಗೆ 2 ಶಕ್ತಿಗಳು ಕಸರತ್ತು ಮಾಡುತ್ತಿವೆ. ಒಂದು ಕತ್ತಲೆ, ಒಂದು ಬೆಳಕು. ಇಬ್ಬರಿಗೂ ಸ್ಥಳ ಬೇಕೆಂದು ಆತ್ಮ ಪ್ಲವಮಾನವಾಗಿದೆ. ನೀವು ಯಾವುದನ್ನು ಆಯ್ಕೆ ಮಾಡುವಿರಿ ಎನ್ನುವುದೇ ಮುಂದಿನ ಹಂತ ನಿರ್ಧಾರವಾಗುತ್ತದೆ. ಬರಲಿರುವ 10 ದಿನಗಳು ಈ ತೀರ್ಮಾನಕ್ಕೆ ಅತ್ಯಂತ ಮುಖ್ಯ. ನೀವು ಯಾವುದೇ ಪಾರದರ್ಶಕ ಕ್ರಮ ತೆಗೆದುಕೊಂಡರೂ ಅದರ ದುರಂತವನ್ನು, ಆಶೀರ್ವಾದವನ್ನು ನೀವು ಅನುಭವಿಸುತ್ತೀರಾ? ಇದು ವಿಧಿಯ ಸಿಪಾಯಿ, ಈ ಒಂದೇ ಅಲೆ 2 ಮುಖ. ನೀವು ಏನನ್ನಾದರೂ ಬಿಟ್ಟುಕೊಡಬೇಕೆಂಬ ಭಾವದಿಂದ ಕಾಡುತ್ತಿದ್ದರೆ ಬಿಡಿ. ವಿರೋಧದ ನಡುವೆಯೂ ಬಿಡಿ. ಈ ಬಿಡುವಿನಲ್ಲೇ ದೇವತೆಯ ಸ್ಪರ್ಶವಿದೆ. ಅದೇ ನಿಮ್ಮ ಮುಂದಿನ ಪುನರ್ಜನ್ಮದ ಆರಂಭ. ನೀವು ಈ ಕ್ಷಣ ಓದುವಾಗ ಅಥವಾ ಕೇಳುವಾಗ ನಿಮ್ಮ ಹೃದಯದಲ್ಲಿ ಕೆಲವರು ನೆನಪಾಗಿ ಕಾಣಬಹುದು. ಯಾರಾದರೂ ಹಳೆಯ ಸ್ನೇಹಿತ, ಹಳೆಯ ಪ್ರೀತಿ ಅಥವಾ ದೂರವಾದ ಬಂಧು. ಅವರ ನೆನಪು ಅರ್ಥಪೂರ್ಣವಾಗಿದೆ. ಅದು ಕರ್ಮದ ಚಕ್ರ ನಿಮಗೆ ಸುತ್ತಿಕೊಂಡಿರುವ ಸೂಚನೆ. ಸಮಯ ಖಚಿತವಾಗಿ ಮಣೆ ಬಿಟ್ಟಿದೆ. ಈ ಪಟದಲ್ಲಿ ಮೊದಲ ಚಲನೆ ಮುಗಿಯುತ್ತಿದೆ. ಮುಂದಿನ 7ನೆಯ ದಿನದ ನಂತರ ನೀವು ಹೊಸ ಬೆಳಕಿನೊಳಗೆ ಪ್ರವೇಶಿಸುತ್ತೀರಿ. ಆದರೆ ಅದಕ್ಕೂ ಮೊದಲು ಈ ರಹಸ್ಯ ಹೊರಹೊಮ್ಮಲಿದೆ. ಅದು ನೋವಿನ ಕ್ಷಣ ಉಪರಿ ಆಶೀರ್ವಾದದ ರೂಪಕ್ಕಾಗುತ್ತದೆ. ವೃಶ್ಚಿಕರೇ, ಈಗ ನಿಮ್ಮ ಜೀವನದ ಚಿತ್ರವು ಅನಿವಾರ್ಯವಾಗಿ ಬದಲಾಗುತ್ತಿದೆ. ಈ ಬದಲಾವಣೆಯ ಸದ್ದು ನೀವು ಕೇಳದಂತಿದ್ದರೂ ಅದನ್ನು ನಿಮ್ಮ ಹೃದಯ ಈಗ ಅನುಭವಿಸುತ್ತಿದೆ. ಧೈರ್ಯವನ್ನು ಹಿಡಿದುಕೊಳ್ಳಿ, ಏಕೆಂದರೆ ಈ ಹಂತ ದೀರ್ಘವಾದ ಪ್ರಯಾಣದ ಮೊದಲ ಬಾಗಿಲು ತೆರೆಯುತ್ತಿದೆ. ನಿಮ್ಮ ಮನಸ್ಸು ಸ್ತಬ್ಧವಾಗಿರುವಂತಿದೆ ಎಂದರೆ ಅದು ಶನಿಯ ಪ್ರಭಾವ. ಅವನು ಹೇಳುತ್ತಿದ್ದಾನೆ, ಧೈರ್ಯದಿಂದ ನಿಂತು ನೋಡುವ ಎಲ್ಲಾ ಮುಖವಾಡಗಳು ಬಿಚ್ಚು ಬೀಳುವ ಸಮಯ ಬಂದಿದೆ. ನೀವು ಮುಚ್ಚಿಟ್ಟಿದ್ದ ಭಾವನೆ, ಅದು ಯಾರನ್ನಾದರೂ ಕುರಿತು, ಅದು ನಿಮ್ಮ ಅಸಾಧ್ಯ ಕನಸು ಅಥವಾ ಆಶಯ ಕುರಿತಾದರೂ ಇರಲಿ, ವಿಶ್ವವು ಈಗ ಅದಕ್ಕೆ ಬೆಳಕಿಡುತ್ತಿದೆ. ಮುಂದಿನ 12 ದಿನಗಳಲ್ಲಿ ಒಂದು ವಿಚಿತ್ರ ಘಟನೆ ಸಂಭವಿಸಬಹುದು. ಯಾರೋ ಉದ್ದ ಮನಸ್ಸಿನವರು ನಿಮ್ಮ ಜೀವನದಲ್ಲಿ ಹಠಾತ್ ಪ್ರವೇಶ ಮಾಡಬಹುದು. ಅವರು ನಿಮಗೆ ಹಳೆಯ ಅರಿವು ಉಂಟು ಮಾಡಬಹುದು ಅಥವಾ ನಿಮಗೆ ಅಳವಡಿಯದ ಸತ್ಯವನ್ನು ತೋರಬಹುದು. ಇದು ಗುರುವಿನ ದಿವ್ಯ ಯೋಜನೆಯ ಭಾಗ. ಅದು ನಿಮಗೆ ತೀವ್ರವಾಗಿ ಕಣ್ಣೀರು ತರಬಹುದು. ಆದರೆ ಆ ಕ್ಷಣ ಆತ್ಮದ ಶುದ್ಧೀಕರಣ. ಪ್ರೀತಿಯ ವಿಷಯದಲ್ಲಿ ಇಂದು ಕೆಲವು ವೃಶ್ಚಿಕರು ನಿರ್ಧಾರ ತಡೆಹಿಡಿಯುತ್ತಿದ್ದಾರೆ. ನಿಮ್ಮೊಳಗಿನ ಸಂಶಯ ಬಲವಾಗುತ್ತಿದೆ. ಆದರೆ ಗ್ರಹಗಳು ಹೇಳುತ್ತಿದ್ದವೆ, ಈ ಬಾರಿಯ ನಿರ್ಧಾರವು ಹಳೆಯ ಬಂಧನ ಮುರಿಯುವುದು. ನೀವು ಒಂದೇ ವ್ಯಕ್ತಿಯಿಂದ ನಿಮ್ಮ ಆತ್ಮವನ್ನು ಕಟ್ಟಿಟ್ಟುಕೊಂಡಿದ್ದರೆ ಈಗ ಅದು ಮುಕ್ತವಾಗಬೇಕು. ಅಂದಹಾಗೆ ಮುಂದಿನ 10 ದಿನಗಳೊಳಗೆ ಹೊಸ ರೀತಿಯ ಬಂಧನಗಳು ಬೆಳೆಯಬಹುದು. ನಿಜವಾದ ಅರ್ಥದಲ್ಲಿ ಅದು ಮುಂದಿನ ಚೈತನ್ಯದ ಪ್ರಾರಂಭ. ನಿಮ್ಮ ಕುಟುಂಬದ ವಿಷಯಕ್ಕೂ ಒಂದು ಅಸಾಮಾನ್ಯ ತಿರುವು ಬರುತ್ತಿದೆ. ಹಳೆಯ ಮನೆಯೊಳಗಿನ ವಿಚಾರಗಳು, ತಪ್ಪು ಅರ್ಥಗಳು ಎಲ್ಲವೂ ಬಿಚ್ಚು ಬೀಳುತ್ತವೆ. ಈಗ ನೀವು ಮಾತನಾಡದಿದ್ದರೆ ಸಮಯವೇ ಮಾತನಾಡುತ್ತದೆ. ನೀವು ತಮಸ್ಸಿನೊಳಗೆ ನಿಂತಂತೆ ಭಾಸವಾಗಿದ್ದರೂ ಶನಿ ನಿಮ್ಮ ಬಲವನ್ನು ಪರೀಕ್ಷಿಸುತ್ತಿದ್ದಾನೆ. ಒಮ್ಮೆ ಮಾತ್ರ ವಿವೇಕದಿಂದ ಪ್ರತಿಕ್ರಿಯಿಸಿ. ನಿಮ್ಮ ಮಾತು ವಿಧಿಯ ತೀರ್ಪು ಆಗಬಹುದು. ವ್ಯಾಪಾರ ಅಥವಾ ಕೆಲಸದ ಕಡೆ ಈಗ ಹೊಸ ಸಂಪರ್ಕಗಳು ಎದುರಾಗುತ್ತಿವೆ. ಹಣಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಶಾಕ್ ಸಾಧ್ಯ. ಆದರೆ ಅದು ಕ್ರಮಕ್ಕಾಗಿ ಮಾತ್ರ. ಹೊಸ ಯೋಜನೆ ಅಥವಾ ಸಲಹೆ ವಿಮರ್ಶೆಯಾಗಬಹುದು, ಆದರೆ ಅದೇ ನಿಮಗೆ ಹೊಸ ಬಾಗಿಲು ತೆರೆಯಲಿದೆ. ನೀವು ಆತಂಕ ಬೇಡ. ಹಳೆಯ ಹಾದಿಯ ಮುಚ್ಚಿದ ಬಾಗಿಲೇ ಬಿಚ್ಚು ಬೀಳುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಕನಸುಗಳಿಗೆ ಗಮನ ಕೊಡಿ. ನೀವು ರಾತ್ರಿ ವೇಳೆ ಒಂದು ಫಲಕ ನೋಡಬಹುದು ಅಥವಾ ವಿಚಿತ್ರ ಆಕಾರ, ದೇವರು ಅಥವಾ ಪಾರಿವಾಳದ ಚಿತ್ರಗಳು ಕಾಣಬಹುದು. ಇದು ಕಾಣುವುದೇ ನಿಮ್ಮ ಆತ್ಮ ನಿಮಗೆ ಸಂದೇಶ ಕಳುಹಿಸುತ್ತಿದೆ. ಬದಲಾವಣೆಯನ್ನು ಭಯಪಡಬೇಡ, ಅದು ದೇವಶಕ್ತಿ ನಿಮ್ಮೊಳಗೆ ಹುಟ್ಟಿಸುವ ಮಾತು. ವೃಶ್ಚಿಕರು ಸಾಮಾನ್ಯವಾಗಿ ಮೌನಿಯಾಗಿರುತ್ತಾರೆ. ಅವರು ಸತ್ಯವನ್ನು ಕಣ್ಣಿನೊಳಗೆ ಮರೆಮಾಡುತ್ತಾರೆ. ಆದರೆ ಈಗ ವಿಶ್ವವು ನಿಮ್ಮ ಮೌನವನ್ನು ಒಡೆದು ಹಾಕುತ್ತಿದೆ. ನೀವು ಮಾತನಾಡದೆ ಇದ್ದದ್ದೇ ವಿಚಾರಗಳು ಈಗ ಪ್ರಕಟವಾಗುವಿವೆ. ಕೆಲವೊಮ್ಮೆ ಅದರಿಂದ ನೋವು ಬರುತ್ತದೆ, ಕೆಲವೊಮ್ಮೆ ಸುರಕ್ಷತೆ ಹೋಗುವಂತೆ ಅನುಭವವಾಗುತ್ತದೆ. ಆದರೆ ತೀರ್ಸ್ ನೆನಪಿಡಿ, ಹೊರಹೊಮ್ಮುವ ಸತ್ಯವೇ ನಿಜವಾದ ಶಕ್ತಿ. ಸರಿ, ಈಗ ಗ್ರಹಗಳ ಪಾಟಲುಗಳನ್ನು ಗಮನಿಸಿ. ಗುರು ಒಬ್ಬ ಬಲವಾದ ಕರುಣಾಮೂರ್ತಿ. ಅವನ ಚಲನೆ ಈಗ ನಿಮ್ಮ ಆತ್ಮಸ್ಥಾನದ ಮೇಲೆ ಇದೆ. ಅದು ನಿಮ್ಮೊಳಗೆ ಶಕ್ತಿ ತುಂಬಿದೆ. ಸೂಕ್ಷ್ಮ ದೃಷ್ಟಿ ನೀಡುತ್ತಿದೆ. ನಿಮಗೆ ಹೊಸ ಜ್ಞಾನ ಬರುತ್ತಿದೆ. ಹಿಂದಿನ ತಪ್ಪಿನಿಂದ ಪಾಠ ಕಲಿಯುವ ಅವಕಾಶ ಇದಾಗಿದೆ.
ಹಳೆಯ ವಿಫಲತೆಯು ಈಗ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಕೃಷ್ಣ ಮತ್ತು ಕಡುಬಣ್ಣದ ಅಲೆಯಂತಹ ಧ್ವನಿಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡರೆ ಅದು ಶನಿಯ ತ್ರಿಪ್ರಭಾವದ ಸೂಚನೆ. ನೀವು ಮಾಡಿದ ಪಾಪ ಮತ್ತು ಬೇನೆಗಳು ಈಗ ಗೊತ್ತಾಗುತ್ತಿವೆ. ಅದು ನಿಮಗೆ ತಾತ್ವಿಕ ನೋಟ ಕೊಡುತ್ತದೆ. ನಿನ್ನಿಂದಲೇ ಮಾಡಿದ ತಪ್ಪು ನಿನ್ನಿಂದಲೇ ಸರಿಯಾಗಬೇಕು ಎಂಬ ಶಿಕ್ಷಣ ಶನಿ ನೀಡುತ್ತಾನೆ. ಆದರೆ ಪ್ರೀತಿಯ ಹಾದಿಯಲ್ಲಿ ಆ ಶಿಥಿಲಕ್ಷಣಗಳ ಹೊರತಾಗಿಯೂ ಏನೋ ಹೊಸ ಬೆಳಕು ಕಾಣಬಹುದು. ಯಾರಾದರೂ ದೂರವಿದ್ದವರು ನಿಮ್ಮತ್ತ ಮತ್ತೆ ಬರುತ್ತಾರೆ. ವಾಚಾಲ ಮಾತುಗಳಿಲ್ಲ, ಆದರೆ ಹೃದಯದಲ್ಲಿ ಪರಿಹಾರ. ಸಮಯವು ಆ ವ್ಯಕ್ತಿಯ ಸತ್ಯವನ್ನು ತೋರಿಸುತ್ತದೆ. ನೀವು ಅದೇ ಕ್ಷಣದ ಅಲ್ಲಿ ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ರಹಸ್ಯವನ್ನು ಅರಿಯುವಿರಿ. ಈಗ ನೀವು ಬಯಸುತ್ತಿರುವ ಧನ, ಬಲ ಮತ್ತು ಆತ್ಮಸಮಾಧಾನ ಎಲ್ಲವೂ ಒಂದೇ ಸಮಯದಲ್ಲಿ ಹೊರಹೊಮ್ಮಬಾರದೆ ಕಾಣಬಹುದು. ಆದರೆ ಸಹನೆ ಇರಲಿ, ಏಕೆಂದರೆ ರಾಹು ಕಣ್ಮರೆಯಾಗಲು ಪ್ರಾರಂಭನಾಗಿದೆ. ಅದು ನಿಮ್ಮೊಳಗಿನ ಭ್ರಮೆಗಳನ್ನು ಕರಗಿಸುತ್ತದೆ, ನಿಮಗೆ ಚುಕ್ಕಾಣಿ ಹಸ್ತಾಂತರಿಸುತ್ತದೆ. ಇದು ವಿಧಿಯು ನಿಮಗೆ ಸಮಾಜದೊಳಗೆ ಹೊಸ ಸ್ಥಾನ ನೀಡುವ ಹಂತ. ಆರೋಗ್ಯದ ವಿಷಯದಲ್ಲಿ ನೀರು ಮತ್ತು ನಿದ್ರೆ ಮುಖ್ಯ. ದೇಹದೊಳಗಿನ ತೀವ್ರತೆ ಕಡಿಮೆ ಮಾಡಲು ಪ್ರಕೃತಿಗೆ ಹತ್ತಿರ ಇರಿರಿ. ನಿಮ್ಮ ಮನದಲ್ಲಿ ಅತಿ ಹೆಚ್ಚು ಯೋಚನೆಯು ಈ ಸಮಯದಲ್ಲಿ ಇರಬಾರದು, ಯಾಕೆಂದರೆ ರಾಹು ಅದನ್ನು ಅತಿಯಾಗಿ ಎಳೆದಿಡುತ್ತಾನೆ. ನೀವು ಧ್ಯಾನಿಸಲು ಸಮಯ ಕಂಡುಕೊಂಡರೆ ಅದು ಎಲ್ಲ ಗ್ರಹಗಳ ಶಕ್ತಿ ಸಮನ್ವಯಗೊಳಿಸುತ್ತದೆ. ವೃಶ್ಚಿಕರೇ, ನೀವು ಅತಿ ರಹಸ್ಯಮಯ ಹಾಗೂ ಆಧ್ಯಾತ್ಮಿಕ ರಾಶಿಯವರು. ಜನರು ನಿಮಗಾದ ಗೌರವದ ಹಿಂದಿನ ಕಾರಣ ಇದಾಗಿದೆ. ನಿಮ್ಮ ದೃಷ್ಟಿಯು ಗಂಭೀರವಾದ ಶಕ್ತಿ. ಅದಕ್ಕೆ ಸರಿಯಾಗಿ ಉಪಯೋಗಿಸಬೇಕು. ಅದರ ನಿಮಿತ್ತ ಈಗ ಗ್ರಹಗಳು ನಿಮಗೆ ಉಚ್ಚ ಹಂತಕ್ಕೆ ಕರೆದೊಯ್ಯುತ್ತಿವೆ. ಆದರೆ ಪರೀಕ್ಷೆಗಳು ಮೊದಲು ಬರ್ತವೆ. ಮುಂದಿನ 10 ದಿನಗಳಲ್ಲಿ ನೀವು ಮಾಡಿದ ಪ್ರತಿಯೊಂದು ಕಾರ್ಯದ ಪರಿಣಾಮ ತಕ್ಷಣ ಗೋಚರಿಸುತ್ತದೆ. ಹಳೆಯ ಇಚ್ಛೆಗಳು ಪೂರ್ಣವಾಗುತ್ತವೆ. ಕೆಲವು ಮನಸ್ಸುಗಳಲ್ಲಿ ಹೊಂದಿಲ್ಲದ ಸ್ಥಿತಿಗಳು ಸರಿಮಾಡಲ್ಪಡುತ್ತವೆ. ಇದು ದೇವರ ಯೋಜನೆ. ನಿಮ್ಮ ಕರ್ತವ್ಯ ಸತ್ಯದಿಂದ ನಡೆಯುವುದು. ನಿಮ್ಮ ಮನೆಯೊಳಗೆ ಶಾಂತಿ ಬೇಡಿಕೊಂಡಿದ್ದರೆ ಬಂಧುಗಳೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಕಾಠಿಣ್ಯದಿಂದ ಮಾತು ಆಡಬೇಡಿ. ಶನಿಯ ಪರಿಣಾಮ ತೀವ್ರವಾಗಿರುವಾಗ ಕೋಪ ನಿಯಂತ್ರಣವೇ ಅತ್ಯಂತ ಮುಖ್ಯವಾದ ಉಪಾಯ. ಯಾವುದು ಸಣ್ಣ ವಿಷಯವನ್ನಾಗಿ ಕಾಣದಿರಿ. ಈ ಸಮಯವು ಆತ್ಮದ ಅನುಭವದ ಕಾಲವಾಗಿದೆ. ಅಪರೂಪವಾಗಿ ಕೆಲವು ವೃಶ್ಚಿಕರಿಗೆ ಆಧ್ಯಾತ್ಮಿಕ ಉಡುಗೊರೆ ದೊರಕಬಹುದು. ಯಾರಾದರೂ ಪೂಜಾ ಸ್ಥಳದಲ್ಲೋ ಅಥವಾ ಸ್ವಪ್ನದಲ್ಲೋ ಸಂದರ್ಭ ಕಣ್ಣೀರು ತರಬಹುದು. ಅದು ನಿಗದಿತ ಕಾರ್ಮಿಕ್ ಪರ್ಜಿಂಗ್ದ ಭಾಗ. ಕಣ್ಣೀರು ಹರಿಸಿದರೂ ಅದು ದೇವತಾ ಔಷಧವೇ ಆಗಿದೆ. ನೀವು ನಿಮ್ಮ ಕೈಯಲ್ಲಿ ಉಂಗುರ ಅಥವಾ ಪವಿತ್ರ ರತ್ನ ಇರಿಸಿದರೆ ಅದು ಈ ಕಾಲದಲ್ಲಿ ಹೆಚ್ಚು ಶಕ್ತಿ ಸಂಭರವನ್ನೇ ನೀಡುತ್ತದೆ. ಆದರೆ ನಿಜವಾದ ರತ್ನ ನಿಮ್ಮ ಆತ್ಮದಲ್ಲೇ ಇದೆ. ಅದನ್ನು ಅರಿಯಲು ಸಮಯ ಬಂತು. ದೇವರು ನಿಮಗೆ ಕಾಣಿಸಿಕೊಂಡರೂ ನಿಮ್ಮೊಳಗಿನ ಶಕ್ತಿ ಅದರ ಮೇಲೇಕೆ ಬೆಳಕಾಗುತ್ತದೆ. ಈ ಹಂತದಲ್ಲಿ ನಿಮ್ಮ 2 ವಲಯಗಳು ಬಾಹ್ಯ ಲೋಕ ಮತ್ತು ಅಂತರಂಗ ಸೇರಿಕೊಳ್ಳಲು ಪ್ರಾರಂಭಿಸುತ್ತಿವೆ. ಇದು ನಡೆದಾಗ ಅಚ್ಚರಿಯ ಸಂಗತಿಗಳು ಸಂಭವಿಸುತ್ತವೆ. ಹಳೆಯ ದೂರದ ಕನಸುಗಳು ಹೊಸ ರೀತಿಯ ಸತ್ಯದಲ್ಲಿ ಜೀವಿಸುತ್ತವೆ. ಅದನ್ನು ಪರಿವರ್ತನೆ ಎಂದು ಕರೆಯಲಾಗುತ್ತದೆ. ವೃಶ್ಚಿಕರೇ, ನಿಮ್ಮ ಜೀವನದ ಈ 2 ಭಾಗಗಳು, ನೋವು ಮತ್ತು ಪರಿಮಳ, ಈಗ ಒಂದೇ ಹಾದಿಯಲ್ಲಿ ಸಾಗುತ್ತಿವೆ. ಇದರಿಂದ ನಿಮ್ಮ ಒಡೆದ ಮನಸ್ಸು ಸಂಪೂರ್ಣವಾಗಲು ಪ್ರಾರಂಭಿಸುತ್ತದೆ. ಅದು ಬಿರುಕುಗಳ ಮೂಲಕ ಬೆಳಕನ್ನು ಒಳಬರುವಂತೆ ಮಾಡುತ್ತದೆ. ಈ ಬೆಳಕು ನಿಮ್ಮ ಭಾಗ್ಯವನ್ನು ಬರೆದು ಬಿಡುತ್ತದೆ. ವೃಶ್ಚಿಕರೇ, ಎಲ್ಲವೂ ನಿಧಾನವಾಗಿ ಬೆಳಕಿನೊಳಗೆ ಬರುತ್ತಿದೆ ಎಂಬ ಭಾವನೆ ನಿಮ್ಮ ಒಳಗೆ ಮೂಡುತ್ತಿದ್ದಂತೆಯೇ ನಿಮ್ಮ ವಿಧಿಯ ಅತ್ಯಂತ ಪ್ರಬಲ ತಿರುವು ಪ್ರಾರಂಭವಾಗಿದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ. ಇದು ಒಮ್ಮೆ ಪೀಳಿಗೆಯಲ್ಲೇ ನಡೆಯುವ ಪರಿವರ್ತನೆ. ಅಂದರೆ ನಿನ್ನ ಜೀವದ ನಾದವೇ ಬದಲಾಗಲು ಆರಂಭವಾಗಿದೆ. ಕಳೆದ ದಿನಗಳಲ್ಲಿ ಕತ್ತಲಿನ ಆಲೋಚನೆಗಳು, ಬಿಗಿದ ಮನಸ್ಸು, ಬೇಸತ್ತು ಹೋಗುವ ಭಾವನೆ ಎಲ್ಲವೂ ಉದ್ದೇಶಪೂರ್ಣವಾಗಿತ್ತು. ಆವ ನಿಮ್ಮ ಆತ್ಮದ ಒಳಗೆ ಖದೀಮದ ತರಗತಿಯಾಗಿದ್ದವು. ಮತ್ತು ಈಗ ಗುರುನ ಶಕ್ತಿ ಅದನ್ನು ಮುಕ್ತಗೊಳಿಸುತ್ತಿದೆ. ನೀನಿಂದಲೇ ನಿರ್ಮಿತವಾಗಿದ್ದ ಭಯಗಳು ಈಗ ಕರಗುತ್ತಿವೆ. ಬರಲಿರುವ 7 ದಿನಗಳಲ್ಲಿ ಒಂದು ಅಪರೂಪದ ಗ್ರಹ ಸಂಯೋಗ ಸಾಧ್ಯ. ಗುರು, ಶನಿ ಮತ್ತು ಕೇತು ಒಂದೇ ನಾದದೊಳಗೆ ಕಂಪಿಸುತ್ತಿವೆ. ಈ 3ರ ಸಂಕಲನವು ಅಕರ್ಮದ ಪರಿಷ್ಕಾರ ಎಂದಾಗುತ್ತದೆ. ನಿನ್ನ ಹಳೆಯ ಕ್ರಿಯೆಗಳು, ಮಾತುಗಳು, ಪ್ರಣಯಗಳು ಎಲ್ಲವೂ ಫಲ ಕೊಡಲಾರಂಭಿಸುತ್ತವೆ. ಕೆಲವರಿಗೆ ಇದು ಕಠಿಣ ಸುದ್ದಿ ತರುವುದು, ಕೆಲವರಿಗೆ ಆಶ್ಚರ್ಯಕರ ಆಶೀರ್ವಾದ.
ನೀನು ಯಾರನ್ನಾದರೂ ಹೃದಯದಿಂದ ಪ್ರೀತಿಸಿದ್ದೆ, ಆದರೆ ಅದನ್ನು ಕಷ್ಟವೆಂದು ಭಾವಿಸಿದ್ದರೆ ಈಗ ಆ ವ್ಯಕ್ತಿ ಮತ್ತೆ ನಿನ್ನ ಹಾದಿ ತಟ್ಟಬಹುದು. ನೀನು ಆಗ ತಿಳಿಯುವೆ ಏಕೆ ವಿರಹವು ಅಗತ್ಯವಾಗಿತ್ತು. ಅದು ಆತ್ಮದ ತಿದ್ದುಪಡಿ ಕಾರ್ಯ. ಈಗ ವಿಶ್ವವು ಹೌದು, ಇದು ನಿನ್ನ ಸಮಯ ಎಂದು ಹೇಳುತ್ತಿದೆ. ಹಣದ ವಿಷಯದಲ್ಲಿ ಅತಿ ಆಕಸ್ಮಿಕ ಬೆಳವಣಿಗೆಗಳು ಕಾದಿವೆ. ಹಳೆಯ ಬಾಕಿ ಹಣ ಅಥವಾ ದೂರವಾದ ವ್ಯವಹಾರವೆಂದೇ ನಿನಗೆ ಬಂದ ಸುದ್ದಿ ಬರುವುದು. ಇದು ಆತ್ಮದ ದೃಢತೆಯ ಫಲ. ನೀನು ಹತಾಶೆಯಿಂದ ಕಾದಿದ್ದರೆ ಈಗ ನಿನ್ನ ಕೈಯಲ್ಲಿ ಚಲನೆ ಕಾಣಬಹುದು. ಆದರೆ ಮೊದಲಿಗೆ ನಿನಗೆ ಒಬ್ಬ ಪರೀಕ್ಷೆ, ನಂಬಿಕೆಯ ಪರೀಕ್ಷೆ ಬರುವುದು. ವೃಶ್ಚಿಕರು ನಂಬಿಕೆಯನ್ನು ಸಾಕ್ಷಾತ್ಕಾರವಾಗಿ ಇರಿಸಿಕೊಳ್ಳುವವರು. ಆದರೆ ಈ ಹಂತದಲ್ಲಿ ನಿನ್ನ ನಂಬಿಕೆ ಆಳವಾದ ಪಾಡಿಗೆ ಒಳಗಾಗುತ್ತದೆ. ಯಾವ ದೇವರಲ್ಲಿ ನಿನ್ನ ನಂಬಿಕೆ ಇದ್ದರೂ ಅವನು ಈಗ ನಿನ್ನ ಮನಸ್ಸನ್ನು ಬದಲಾಯಿಸುತ್ತಾನೆ. ನಂಬಿಕೆಯು ಭಯದ ಮೇಲೆ ಇರಬಾರದು ಎಂಬ ಪಾಠ. ಅದನ್ನು ಶನಿ ನಿನಗೆ ಬೋಧಿಸುತ್ತಾನೆ. ನೀನು ಆಧ್ಯಾತ್ಮಿಕ ದೃಷ್ಟಿಯಿಂದ ಬದಲಾಗುತ್ತಲೇ ಇರುವೆ. ಮೊದಲನೆಯ ಹಂತದಲ್ಲಿ ಒಳಗಿನ ತೀವ್ರತೆ, ಎರಡನೆಯ ಹಂತದಲ್ಲಿ ಶುದ್ಧೀಕರಣ, ಈಗ ತೃತೀಯ ಹಂತದಲ್ಲಿ ಜ್ಞಾನೋದಯ. ನೀನು ಕಾಣುವ ಪ್ರತಿಯೊಂದು ಸೂಚನೆ ಅರ್ಥವನ್ನು ಹೊಂದಿದೆ. ನೀಲಿ ನಕ್ಷತ್ರ, ಪಾಣಿಪತ್ರದ ಧ್ವನಿ, ಒಂದು ಅಪರೂಪದ ಕನಸು, ಎಲ್ಲವೂ ಕೃತಜ್ಞತಾ ಆಕಾರಗಳು. ಈ ಸಮಯದಲ್ಲಿ ಕೆಲವು ವೃಶ್ಚಿಕರು ತಾತ್ವಿಕ ಉತ್ಸಾಹದಿಂದ ಧ್ಯಾನ ಅಥವಾ ಮೌನ ಪ್ರಯಾಣಕ್ಕೆ ಹೋಗಬಹುದು. ಅದು ಉತ್ತಮ. ಅದು ನಿನ್ನ ಆತ್ಮವನ್ನು ಗಾಢವಾದ ಕತ್ತಲಿನಿಂದ ಶುದ್ಧಗೊಳಿಸುತ್ತದೆ. ಕೆಲವರು ಕಣ್ಣೀರು ಹರಿಸಲು ಬರುವರೆಂದರೆ ಅದು ಹಳೆಯ ಕರ್ಮದ ವಿದಾಯದ ಸಂಕೇತ. ಆ ಕಣ್ಣೀರು ದೇವತಾ ಸ್ಪರ್ಶವೇ ಆಗುತ್ತದೆ. ವೃಶ್ಚಿಕರೇ, ಪ್ರೀತಿಯ ಹಾದಿಯ ನಡುವೆ ನಿಮಗೆ ಜೀವದ ಪ್ರಶ್ನೆ ಎದುರಾಗಬಹುದು. ನಾನು ಯಾರಿಗೆ ನಿಷ್ಠನ ಎಂಬ ಆತ್ಮದ ಮಾತು ಕೇಳಬಹುದು. ಉತ್ತರವು ಹೊರಗೆ ಹುಡುಕಬೇಡ, ನಿನ್ನ ಒಳಗೆ ಇದೆ. ಆತ್ಮ ನಿಷ್ಠೆ ಮಾತ್ರ ನಿನ್ನ ರಹಸ್ಯ ಮುಕ್ತಗೊಳಿಸುತ್ತದೆ. ಬೀಡು. ಬಲದಿಂದ ಕೇಳು. ಸತ್ಯವಾಗಿ ನಿಂತು ಹೋಗು. ಒಂದು ಅಪರೂಪದ ಶಕ್ತಿ ಈಗ ನಿನ್ನ ಭಾಗ್ಯವನ್ನು ಬದಲಾಣುತ್ತಿದೆ. ಅದು ಶುಭ ಗ್ರಹಗಳ ವಿಚಿತ್ರ ನಾದ. ವಿಶ್ವವು ಮಾರ್ಪಡಿಸುತ್ತಿದೆ. ನಿನ್ನ ಹೆಸರು, ನಿನ್ನ ಸಾಮಾಜಿಕ ಸ್ಥಾನ, ನಿನ್ನ ಆತ್ಮದ ಸ್ಥಳ. ಕೆಲವೊಂದು ವೃಶ್ಚಿಕರಿಗೆ ವಿದೇಶ ಅಥವಾ ದೂರದ ನೆಲದಲ್ಲಿ ಹೊಸ ಅವಕಾಶ ಬರುವ ಸಾಧ್ಯತೆಯಿದೆ. ಆ ಬಾಗಿಲು ತೆರೆದಿದಾಗ ಹಿಂಜರಿಯಬೇಡ. ಅದು ನಿನ್ನ ವಿಧಿಯ ಹೊಸ ಪಾಠದ ಆರಂಭ. ಹಳೆಯ ವಿಚಿತ್ರ ಸಂಬಂಧಗಳು ತಮ್ಮ ಅಂತ್ಯ ಪಡೆಯುತ್ತಿರುವಂತೆಯೇ ಹೊಸದೊಂದು ಆಧ್ಯಾತ್ಮಿಕ ಬಂಧನ ಬೆಳೆಯುತ್ತಿದೆ. ಯಾರಾದರೂ ತಾತ್ವಿಕ ವ್ಯಕ್ತಿ ಅಥವಾ ಗುರುನಂತೆ ಒಬ್ಬನು ನಿನ್ನ ಹಾದಿಯೊಳಗೆ ಬರುತ್ತಾನೆ. ಅವರ ಮಾತು, ಕಣ್ಣಿನ ನೋಟದಿಂದಲೇ ನಿನ್ನ ಮನಸ್ಸು ಸ್ಥಿತಿ ಬದಲಾಯುತ್ತದೆ. ಅದೇ ದೇವತೆ ಸಂದೇಶ. ಅದನ್ನು ಅಲಕ್ಷ್ಯ ಮಾಡಬೇಡ. ನಿನ್ನ ಗೃಹದಲ್ಲಿ ಬೆಳಕಿನ ಸದ್ದು ಬರುವುದು. ಯಾವುದೋ ಹಳೆಯ ತೊಂದರೆ, ಆಸ್ಪತ್ರೆ ಪ್ರಸಂಗ, ಮನಸ್ಸಿನ ಅಸಹನೆ, ಅವು ಮೋಡದಂತೆ ಕರಗುತ್ತಿವೆ. ಆರೋಗ್ಯ ಹಿತವಾಗುತ್ತದೆ. ಹೆಜ್ಜೆ ಹಗುರವಾಗುತ್ತದೆ. ಆದರೆ ದಿಕ್ಸೂಚಿ ಹೇಳುತ್ತಿದೆ, ಬಲಕ್ಕಿಂತ ವಿವೇಕ ಮುಖ್ಯ. ನಿನ್ನ ಶಕ್ತಿ ಬಳಸಿ, ಆದರೆ ಕೋಪ ಬಿಡಿ. ಆರ್ಥಿಕವಾಗಿ ನಿನ್ನ ಬುದ್ಧಿವಂತ ಕ್ರಮಗಳು ಫಲ ಕೊಡಲಿವೆ. ಏಕೆಂದರೆ ಗುರು ಅಪೇಕ್ಷಿಸುವ ಶಿಷ್ಟಾಚಾರ ಈಗ ನಿನ್ನ ಬಳಿ ಇದೆ. ಯೋಜನೆಯು ಮುಂದುವರಿಯುವುದು, ಅಲ್ಲಿನ ನಂಬಿಕೆ ಬೆಳೆಯುವುದು. ನೀನು ಆತ್ಮಹಿತದಿಂದ ಕೆಲಸ ಮಾಡಿದರೆ ನಿನ್ನ ಎದುರಿನ ಬಾಗಿಲುಗಳು ದೈವದಿಂದ ತೆರೆಯುತ್ತವೆ. ನಿನ್ನ ರಹಸ್ಯಗಳು ಕೇವಲ ಭಾವನೆಗಳಲ್ಲ, ಅದು ನಿನ್ನ ಆತ್ಮದ ಲಿಪಿ. ಈಗ ಅದನ್ನು ಓದಲು ಕಾಲ ಬಂತು. ನೀನು ತಡೆಗಟ್ಟಿದ ಪ್ರತಿಯೊಂದು ನೋವಿನ ಪ್ರಸಂಗವೇ ನಿನ್ನ ಹೊಸ ಬೆಳಕಿನ ಪಾಠವಾಗುತ್ತಿದೆ. ನೀನು ಅದನ್ನು ಅಪ್ಪಿಕೊಂಡರೆ ವಿಶ್ವವು ನಿನಗೆ ತಲೆಬಾಗುತ್ತದೆ. ಈ ಹಂತದಲ್ಲಿ ಕೆಲವೊಮ್ಮೆ ನಿನ್ನೊಳಗೆ ವಿಭಿನ್ನ ಉತ್ಸಾಹ ತಲೆದೋರುತ್ತದೆ. ಎಲ್ಲವನ್ನೂ ಬದಲಿಸಬೇಕು ಎಂಬ ಭಾವನೆ. ಅದು ಗ್ರಹಶಕ್ತಿಯ ಪ್ರೇರಣೆ. ಆದರೆ ತಾಳ್ಮೆಯಿಂದ ನಡೆ. ಏಕೆಂದರೆ ರಾಹು ಇನ್ನೂ ಪರೀಕ್ಷಿಸುತ್ತಾನೆ, ನಿನ್ನ ಹೃದಯ ನಿಜವಾದುದೇ ಅಥವಾ ಮುಸುಕಾದ ಆಸೆಯೇ ಎಂದು. ವೃಶ್ಚಿಕರೇ, ಈ ರಹಸ್ಯ ಬಿಚ್ಚು ಹೋಗುವ ಸಮಯವು ನಿನ್ನ ಜೀವನದ ಅತಿ ಅನನ್ಯ ಬದಲಾವಣೆ ತರಲಿದೆ. ನೀನು ನಿನ್ನೊಳಗಿನ ಚಿಕ್ಕ ಸತ್ಯಕ್ಕೆ ಕಿವಿಗೊಟ್ಟರೆ ಅದು ತದಂತ ದೊಡ್ಡ ಫಲ ತಂದೀತು. ನಿನ್ನ ಆತ್ಮ ಈ ಕ್ಷಣದಲ್ಲೇ ನಾದಿಸುತ್ತಿದೆ. ಮರೆ ಮಾಡಬೇಡ. ಬಿಚ್ಚು ಬಿಡು. ಆಹ್ವಾನಿಸು. ಶನಿ ಮುಗ್ಧವಾಗಿದ್ದರೂ ಕರುಣೆಯುಳ್ಳವನು. ಅವನು ನಿನ್ನ ಕೈ ಹಿಡಿದುಕೊಂಡಿದ್ದಾನೆ. ಬಲವಾದ ಕಾಲುಗಳೊಂದಿಗೆ ಮುಂದಿನ ಹಾದಿಗೆ ತಳ್ಳುತ್ತಿದ್ದಾನೆ. ನೀನು ಇದನ್ನು ನೋವಾಗಿಯೇ ಭಾಸಿಸಿದರೂ ನಂತರ ಅರಿಯುವೆ, ಅದು ಆಶೀರ್ವಾದವಾಗಿತ್ತು. ಈಗ ನೀನು ಹೊಂದಿರುವ ಧೈರ್ಯ, ಅದು ಸೂರ್ಯನಂತ ಬೆಳಕು. ಜನರು ಅದನ್ನು ಅರ್ಥಮಾಡಿಕೊಳ್ಳಲಾಗದು.
ಆದರೆ ಅದೇ ಧೈರ್ಯ ನಿನಗೆ ಪ್ರಬಲ ಗುರುತಿನ ಶಕ್ತಿ ನೀಡುತ್ತದೆ. ನೀನು ಬೆಳಕಿನೊಳಗೆ ನಡೆಯುತ್ತಿದ್ದರೂ ಕತ್ತಲಲ್ಲಿ ಅರಿವಿನಿಂದಿರಬೇಕು. ಅಲ್ಲಿ ಮಾತ್ರ ನೀನು ನಿಜವಾದ ವೃಶ್ಚಿಕನಾಗಿ ಪುನರ್ಜನ್ಮ ಪಡೆಯುವೆ. ಮುಂದಿನ 12 ದಿನಗಳು ವಿಧಿಯು ನಿನ್ನ ಮುಂದಿನ ಪಟವನ್ನು ಬರೆದು ಬಿಡುತ್ತದೆ. ನಿನ್ನ ನಂಬಿಕೆ, ನಿನ್ನ ತೀರ್ಮಾನ, ನಿನ್ನ ದಯೆ ಅವೆಲ್ಲವೂ ಹೊಸ ಕರಾರಿನಲ್ಲಿ ಬರೆಯಲ್ಪಡುತ್ತವೆ. ನೀನು ಹೊರಗಿನಿಂದ ಶಾಂತವಾಗಿ ಕಂಡರೂ ಒಳಗೆ ಅಗ್ನಿಯಂತೆ ಉಕ್ಕುತ್ತಿದ್ದೀಯೆ. ಆತ್ಮ ಶ್ರದ್ಧೆಯ ಅಂತರಾಳದ ವಿಸ್ಫೋಟವೇ ಇದು. ಈ ಕ್ಷಣದ ನಂತರ ನಿನ್ನ ಜೀವನವೇ ಹೊಸ ಸಂಜೆಗಾಲಕ್ಕೆ ಪ್ರವೇಶಿಸುತ್ತದೆ. ಸೂರ್ಯ ಅಸ್ತಮಿಸಿದರೂ ನಿನ್ನ ಕಣ್ಣಿನಲ್ಲಿ ಬೆಳಕಿರುತ್ತದೆ. ಆ ಬೆಳಕೇ ದೇವರ ಸಂದೇಶ. ನೀನು ನಿನ್ನ ರಹಸ್ಯ ಮುಚ್ಚಿದ್ದೆ, ಈಗ ಅದನ್ನು ಮುಕ್ತಗೊಳಿಸು. ಅಲ್ಲಿ ನೀನು ನಿಜವಾದ ಜೀವಿಯಾಗುವೆಗ. ವೃಶ್ಚಿಕರೇ, ಈಗ ಎಲ್ಲವೂ ಹೊರಬಂದಿವೆ. ನಿಮ್ಮ ಆತ್ಮದೊಳಗೆ ಎಷ್ಟು ಆಳದಲ್ಲಿ ಮರೆಮಾಡಿದ್ದೀರೆಂದು ದೇವರಿಗೂ ಗೊತ್ತಿಲ್ಲದಂತಿತ್ತು. ಆದರೆ ಇಂದಿನ ಶಕ್ತಿ ಅದನ್ನು ಕಣ್ಣಿಗೆ ತೋರಿಸಿತು. ಮರೆಮಾಡಲು ಸಾಧ್ಯವಿಲ್ಲ. ಅದು ಸತ್ಯವಾಗಿಯೇ ಹೊರಹೊಮ್ಮಿದೆ. ಅದಕ್ಕೆ ನೀನು ಹೆದರುವ ಅಗತ್ಯವಿಲ್ಲ. ಏಕೆಂದರೆ ಈ ಬಿಚ್ಚು ಹಾಕುವ ಕ್ಷಣವೇ ನಿನ್ನ ಪುನರ್ಜನ್ಮದ ಅಸ್ಥಿಪಂಜ. ನೀನು ನೋವನ್ನು ಕಂಡರೂ ಅದೇ ಕಾರ್ಮಿಕ ಬಿಡುಗಡೆ. ನೀನು ನೋಯಿದ ಸ್ಥಳದಲ್ಲೇ ಬೆಳಕು ಹೂಡುವುದೇ ಈಗ ನಡೆಯುತ್ತಿದೆ. ಹಳೆಯ ಬದುಕಿನ ಹಾದಿಗಳು, ಮುರಿದ ಸಂಬಂಧಗಳು, ಅಳುವುದು ಅರ್ಥವಿಲ್ಲದೆ ಉಳಿದ ನೆನಪುಗಳು ಎಲ್ಲವೂ ನಿಧಾನವಾಗಿ ಸರಿಹೋಗುತ್ತಿವೆ. ನೀನು ಅಳುವಾಗ ಅದು ನಿನ್ನ ಆತ್ಮದ ನಾದ. ಅದು ದೇವತ್ ಎಗಳ ಹಬ್ಬದ ಧ್ವನಿ. ವೃಶ್ಚಿಕ ಈಗ ಪುನಃ ಜೀವಿಸುತ್ತಾನೆ ಎಂಬ ಘೋಷಣೆ ವಿಶ್ವದೊಳಗೆ ಮೊಳಗುತ್ತಿದೆ. ಈಗ ಗ್ರಹಗಳು ನಿನ್ನ ಪಕ್ಕದಲ್ಲಿವೆ. ಗುರು ನಿನ್ನ ಕೈ ಹಿಡಿದು ನಿನ್ನ ಎದೆಗೆ ಧೈರ್ಯ ತುಂಬುತ್ತಿದ್ದಾನೆ. ಶನಿ ನಿನ್ನೊಡನೆ ನಡೆದಾಗ ಅವನು ನಿನ್ನ ಗೆಳೆಯನಾಗಿದ್ದಾನೆ ಎಂಬುದನ್ನು ನೀನು ಅರಿಯುವೆ. ರಾಹು ನಿನ್ನೊಳಗಿನ ಭ್ರಮೆಗಳನ್ನು ಕರಗಿಸುತ್ತಿದ್ದಾನೆ. ಕೇತು ನಿನ್ನ ಹಳೆಯ ಬಾರಿಯನ್ನು ತೆಗೆಯುತ್ತಿದ್ದಾನೆ. ಸೂರ್ಯ ನಿನ್ನ ಮುಖಕ್ಕೆ ಹೊಸ ಹೊಳಪು ನೀಡುತ್ತಿದ್ದಾನೆ. ಈ ಪರ್ವ ಎಲ್ಲ ಗ್ರಹಗಳ ನಾದದ ಉಚ್ಚಸ್ಥಿತಿ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಒಂದು ವಿಶಿಷ್ಟ ರೀತಿಯ ತಿರುವು ಕಾಣುತ್ತಾರೆ. ಅದು ಗೋಚರಕ್ಕೆ ಬರದ ಪರಿವರ್ತನೆ. ಮನಸ್ಸಿನಲ್ಲಿ ನೆಲೆಸಿದ ಅಸ್ಪಷ್ಟ ನೋವು, ಆತಂಕ, ಅಸಮಾನ ನ್ಯಾಯದ ಭಾವನೆ ಎಲ್ಲವೂ ಮುನ್ನಡೆಯಾಗಿದೆ. ನೀನು ಅದನ್ನು ನೆನೆಯಲು ಯತ್ನಿಸಿದರೂ ದೇವರ್ ಹೇಳುತ್ತಾನೆ, ಅದನ್ನು ಬಿಸಿ ಕಣ್ಣೀರು ಬಿಟ್ಟು ಕರಗಿಸು, ಅಲ್ಲಿ ನಿನ್ನ ಶಕ್ತಿ ಇದೆ. ಪ್ರೀತಿಯ ವಿಷಯದಲ್ಲಿ ಇದೀಗ ನಿಜವಾದ ಪುನರ್ಜನ್ಮದ ಹಂತ. ಹಳೆಯ ಪ್ರೇಮಿಯ ಕೈ ತಪ್ಪಿದರೆ ಹೊಸ ಆತ್ಮಸಂಗಾತಿ ನಿನ್ನವನೆಂದಂತೆ ಕಾಣಬಹುದು. ಕೆಲವರಿಗೆ ಹಳೆಯ ಸಂಬಂಧದಲ್ಲೇ ಹೊಸ ರೀತಿಯ ಶಾಂತಿ ಬರುವುದು. ಇದು ನಿನ್ನ ಮಾಡಿದ್ದ ಕರ್ಮದ ಫಲ. ನಿನ್ನ ಮಾತು, ನಿನ್ನ ನಿರ್ಧಾರ, ನಿನ್ನ ನಿಷ್ಠೆ ಎಲ್ಲವೂ ಹೊಸ ರೂಪ ತಾಳುತ್ತಿದೆ. ವೃಶ್ಚಿಕರು ಈ ಹಂತದಲ್ಲಿ ತಮ್ಮ ಜೀವನದ ಬಾಹ್ಯ ಬೌದ್ಧಿಕತೆಯಿಂದ ಒಳಗಿನ ಆಧ್ಯಾತ್ಮಿಕ ಬೆಳಕಿಗೆ ಸಾಗುತ್ತಾರೆ. ನೀನು ಹಣದ ವಿಷಯದಲ್ಲಿ ಸಮೀಕರಣ ಕಂಡುಕೊಳ್ಳುವೆ. ನಿನ್ನ ಆದಾಯ ನಿಧಾನವಾಗಿ ಸ್ಥಿರವಾಗಬಹುದು. ಆದರೆ ಅದಕ್ಕಿಂತ ಹೆಚ್ಚಿನ ವರಮಾನ ನಿನಗೆ ಮನಸ್ಸಿನ ಶಾಂತಿ. ಅದು ಎಲ್ಲ ವೃಶ್ಚಿಕರಿಗೆ ಅತ್ಯಂತ ಅಮೂಲ್ಯ ಉಡುಗೊರೆ. ನಿನ್ನ ಮನೆ, ನಿನ್ನ ಕುಟುಂಬ, ಅಲ್ಲಿ ಈಗ ನೀಲಿ ಬೆಳಕಿನ ಶಾಂತಿ ಕಾಣಬಹುದು. ಪುಟಿದ ಮನಸ್ಸಿನವರು ಪುನಃ ಸೇರಿಕೊಳ್ಳಬಹುದು. ಕ್ಷಮಾ ನೀಡು, ಕ್ಷಮಾ ಸ್ವೀಕರಿಸು. ಇದು ಪ್ರತಿಯೊಬ್ಬರೂ ನಿನ್ನ ಆತ್ಮದ ತರಗತಿಯಲ್ಲಿ ಭಾಗವಹಿಸುತ್ತಿರುವ ಸಮಯ. ದೇವಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾಳೆ. ಅದನ್ನು ತೆರೆದ ಹೃದಯದಿಂದ ಸ್ವಾಗತಿಸು. ಹೆಬ್ಬಲೆಯ ಹಾದಿಗಳು ಮುಗಿದಂತೆಯೇ ಹೊಸ ಬೆಳಕಿನ ಹಾದಿಗಳು ಶುರುವಾಗುತ್ತಿವೆ. ಗುರು ಇದೀಗ ನಿನಗೆ ಒಂದು ಧೈರ್ಯದ ನಾದ ನೀಡುತ್ತಿದ್ದಾನೆ. ನಿನ್ನೊಳಗಿನ ಸತ್ಯವನ್ನೇ ನಂಬು, ಅದು ನಿನ್ನ ಚಿಹ್ನವಾಕ್ಯವಾಗಬೇಕು. ಇನ್ನು ಮುಂದೆ ನಿನ್ನ ಜಯ ಬಾಹ್ಯ ಶಕ್ತಿ ಮೂಲಕವಲ್ಲ, ಒಳಗಿನ ಶುದ್ಧತೆಯಿಂದ. ವೃಶ್ಚಿಕರೇ, ನಿನಗೆ ಯಾವ ದೋಷಗಳು, ಯಾವ ರೈದು, ನಿನ್ನ ಕರ್ಮದ ಅಡ್ಡಿಗಳು ಇವೆಲ್ಲವೂ ಈಗ ಬಿಚ್ಚು ಹೋಗುತ್ತಿವೆ. ನಿನ್ನ ಹೃದಯ ಹೊಸ ಶುದ್ಧತೆಯ ಅಲೆ ಕಾಣುತ್ತಿವೆ. ಈ ಶುದ್ಧೀಕರಣದ ನಂತರ ನೀನು ಯಾವುದೇ ಕ್ಷೇತ್ರದಲ್ಲಿ ಹೊಸ ಪ್ರಭಾವ ಪಡೆಯಬಹುದು. ಕೆಲಸ, ವ್ಯಾಪಾರ, ಶಿಕ್ಷಣ ಅಥವಾ ಸೇವೆ ಎಲ್ಲವೂ ಹೊಸ ಆಶೀರ್ವಾದದ ಚಕ್ರದಲ್ಲಿ ಬೆಳೆಯುವಿವೆ. ಈ ಸಮಯದಲ್ಲಿ ದೇವತೆಗಳು ನಿನ್ನೊಡನೆ ಮೊಳಗುತ್ತಿವೆ. ಹೃದಯದೊಳಗಿನ ಧ್ವನಿ ನೀವು ಕೇಳಿದರೆ ಅದು ಪವಿತ್ರ ಒಂದು ಶಕ್ತಿಯ ಪ್ರತಿಧ್ವನಿ. ನೀನು ಬದಲಾವಣೆಗೆ ಸಿದ್ಧನಾಗಿದ್ದೀಯಾ ಎಂಬ ಪ್ರಶ್ನೆ ಕೇಳಬಹುದು. ಉತ್ತರ ಹೌದು ಎಂದರೆ ಬೆಳಕು ನಿನ್ನ ಕಣ್ಣಿಗೆ ಹಾಗೇ ಬೀಳುತ್ತದೆ. ನಿನ್ನ ವೃಶ್ಚಿಕ ಶಕ್ತಿ ಆಕಾಶದೊಳಗೆ ನಾದಿಸುತ್ತದೆ. ಕೆಲವರಿಗೆ ಆಧ್ಯಾತ್ಮಿಕ ಪ್ರಯಾಣ ಆರಂಭವಾಗಬಹುದು. ಪೂಜೆಗೆ, ಜಪಕ್ಕೆ ಅಥವಾ ಧ್ಯಾನದಲ್ಲಿ ತೀವ್ರ ಆಕರ್ಷಣೆ ಕಂಡುಬರುವ ಸಾಧ್ಯತೆ ಇದೆ. ಅದು ಗುರುನ ಕರೆಯಾಗಿದೆ, ಆತ್ಮನ್ನು ಒಪ್ಪಿಕೊಳ್ಳುವುದಕ್ಕಾಗಿ. ನೀನು ಈ ಕರೆಯನ್ನೇ ಸ್ವೀಕರಿಸು.
ನಿನ್ನೊಳಗಿನ ರಹಸ್ಯವು ದೇವರಿಗೆ ಹಾದಿಯಾಗುತ್ತದೆ. ರಹಸ್ಯ ಬಿಚ್ಚಿಗೆ ನಂತರ ನೀನು ಎಲ್ಲಾ ವಿಮೋಚನೆ ಅನುಭವಿಸುತ್ತೀಯೆ. ಹಳೆಯ ಕಷ್ಟ, ತೀವ್ರ ವ್ಯವಹಾರ, ನೋವು, ಅಸಮನ್ವಯ ಎಲ್ಲವೂ ನಿಧಾನವಾಗಿ ಅಳಿತಿದೆ. ನಿನ್ನ ಜೀವದ ಚಕ್ರ ಹೊಸ ಹಾದಿ ತಿರುವು ಹಿಡಿದಿದೆ. ನೀನು ಬರುವ ದಿನಗಳಲ್ಲಿ ನಿನ್ನ ನೋಟದಲ್ಲೇ ಜ್ಞಾನ ಕಾಣಿಸುತ್ತಾರೆ. ಜನರಿಗೆ ಆಶ್ಚರ್ಯವಾಗುತ್ತದೆ, ವೃಶ್ಚಿಕ ಹೇಗೆ ಇಷ್ಟು ಶಾಂತನಾಗಿದ್ದಾನೆ. ಅವರು ಅರಿಯುವರು, ಇದು ದೈವಶಕ್ತಿ. ಧೈರ್ಯದಿಂದ ಈ ಹಂತ ಮುಗಿಸು. ಬಿಟ್ಟುಕೊಡಬೇಕಾದ ಎಲ್ಲವನ್ನೂ ಬಿಡು. ಸಂಗ್ರಹಿಸಬೇಕಾದ ಬೆಳಕನ್ನು ಸ್ವೀಕರಿಸು. ನಿನ್ನ ಹೆಸರು, ನಿನ್ನ ಕರ್ಮ, ನಿನ್ನ ಜೀವನ ಎಲ್ಲವೂ ಹೊಸ ಗ್ರಹರೀತಿಗೆ ಹೊಂದಿಕೊಳ್ಳುತ್ತದೆ. ದೇವರು ನಿನಗೆ ರಹಸ್ಯ ನೀಡಿದ್ದರೂ ಈಗ ಅದನ್ನು ಜನರ ಮಧ್ಯೆ ಬೆಳಕಾಗಿಸು. ನಿನ್ನ ಕತೆ ಅನುಭವವಾಗಬೇಕು, ಅಷ್ಟೇ ದೇವರ ಉದ್ದೇಶ. ನೀನು ಹೃದಯದಲ್ಲೇ ಕೇಳಿಕೊಳ್ಳು, ನಾನು ನೆನಪಿನಲ್ಲಿ ಬಿಟ್ಟ ನೋವು, ಅದು ನಿಜವಾಗಿಯೇ ಬಿಡಬಹುದೇ? ಉತ್ತರ ಬರುತ್ತದೆ, ಹೌದು, ಬಿಡು. ಅದೇ ನಿನ್ನ ಪುನರಾರಂಭದ ಪಾಠ. ನೀನು ಬಿಡುವಾಗ ದೇವತೆಯ ಕೈ ನಿನ್ನ ಹೃದಯದ ಹತ್ತಿರ ಇರುತ್ತದೆ. ಅದು ನಿನ್ನ ಕಣ್ಣಿನ ಕಣ್ಣೀರು ಒರೆಸಿಬಿಡುತ್ತದೆ. ವೃಶ್ಚಿಕರೇ, ನಿನ್ನ ಜೀವನದ ಅತಿ ದೊಡ್ಡ ರಹಸ್ಯ ಇನ್ನು ಮರೆಮಾಡಲು ಸಾಧ್ಯವಿಲ್ಲ. ಅದು ವಿಧಿಯ ಲಿಪಿಯಲ್ಲಿ ಬೆಳಕಾಗಿ ಬರೆಯಲ್ಪಟ್ಟಿದೆ. ನಿನ್ನ ಹೆಸರು ಅದರ ಕೆಳಗೆ ಹೊಳೆಯುತ್ತಿದೆ. ಆ ಬೆಳಕು ಶಾಂತಿ ನೀಡುತ್ತದೆ, ಆಶೀರ್ವಾದ ನೀಡುತ್ತದೆ, ಹೊಸ ಜೀವ ನೀಡುತ್ತದೆ. ಅದು ನಿನ್ನ ಆತ್ಮದ ಜಯವಾಗಿದೆ. ಈ ರಹಸ್ಯ ಬಿಚ್ಚಿನ ನಂತರ ನೀನು ಮತ್ತೊಮ್ಮೆ ಹುಟ್ಟಿದಂತೆ ಅನಿಸುತ್ತದೆ. ಹೊಸ ಪ್ರಾಣ, ಹೊಸ ದೃಷ್ಟಿ, ಹೊಸ ಧೈರ್ಯ. ದೇವತೆಗಳು ನಿನ್ನೊಡನೆ ಸೇರಿವೆ. ವಿಶ್ವವು ನಿನಗೆ ನಮಸ್ಕರಿಸುತ್ತಿದೆ. ನೀನು ಆತ್ಮವಾಗಿದ್ದರೆ ನಿನ್ನೊಳಗಿನ ರಹಸ್ಯವೇ ದೇವರ ವಾಕ್ಯವಾಗುತ್ತದೆ. ನಿನ್ನ ಜೀವನ ಮುಂದಿನ ಹಂತದಲ್ಲಿ ಶಾಂತಿಯ ವೇದಿಕೆ ತಲುಪುತ್ತದೆ. ಬರಲಿರುವ ದಿನಗಳು ಸುಖದ ಚಿಹ್ನೆ, ಆತ್ಮಗೌರವದ ಅಂಕೆ, ದೈವದ ಕವಚ. ನೀನು ಬಲಿಷ್ಠನಾಗಿದ್ದರೂ ಈಗ ಮೃದುತನ ತಿಳಿದುಕೊಳ್ಳಬೇಕು, ಏಕೆಂದರೆ ಅದು ನಿನ್ನ ನಿಜವಾದ ಬಲ. ವೃಶ್ಚಿಕ ರಾಶಿಯವರೇ, ನಿಮ್ಮೊಳಗಿನ ಅಗ್ನಿ ದೇವಶಕ್ತಿಗೆ ಪರಿವರ್ತನವಾಗಿದೆ. ನೀವು ಕಳೆದ ಹೊತ್ತಿಗೆಯಲ್ಲೇ ನೋವನ್ನು ತಾಳಿದ್ದೀರಾ, ಕಣ್ಣೀರು ಹರಿಸಿದ್ದೀರಾ. ಅದೇ ಈಗ ಆಶೀರ್ವಾದವಾಗಿದೆ. ನಿಮ್ಮ ಮುಖದ ಮೇಲೆ ದೇವತೆಗಳ ಬೆಳಕು ಇದೆ. ನಿನ್ನ ಹೃದಯದಲ್ಲಿ ಶಾಂತಿ ಇದೆ. ನಿನ್ನ ಮನಸ್ಸಿನಲ್ಲಿ ನಂಬಿಕೆ ಇದೆ. ಮತ್ತು ನಿನ್ನ ಜೀವದೊಳಗೆ ಹೊಸ ಪಾಠ ಬರೆಯಲ್ಪಟ್ಟಿದೆ. ಭಯವಿಲ್ಲದೆ ಬೆಳಕಿನೊಳಗೆ ನಡೆಯುವ ನಿನ್ನ ಆತ್ಮ ಈಗ ವಿಶ್ವದ ಮಧ್ಯದ ನಾದವಾಗಿ ಮೊಳಗುತ್ತಿದೆ. ನಾನು ಬಿಚ್ಚಿದ್ದೇನೆ, ನಾನು ಬದಲಾಯಿಸಿದ್ದೇನೆ, ನಾನು ಪ್ರಾಣವಾಗಿದೆ. ಈ ನಾದದ ಮೇಲೆ ದೇವರು ಮೌನದಿಂದ ನಗುತ್ತಾನೆ. ಅದೇ ನಿನ್ನ ಬಿಡುಗಡೆ, ಅದೇ ನಿನ್ನ ಭಾಗ್ಯ, ಅದೇ ನಿನ್ನ ಸತ್ಯ.